ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬೆಳಿಗ್ಗೆ 6:30 ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಗು ಮಲಗಿದ್ದಾಳೆ, ಆದರೂ ಎಚ್ಚರವಾಗ್ತಾ ಇದ್ದೀನಿ ನೋಡಿ ಅವಳಿಗೆ. ಅದಕ್ಕೆ ನಾನು ಅವಳನ್ನು ಪುನಃ ಮಲಗಿಸಲು ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಅಮ್ಮ ಡ್ಯೂಟಿ ಫಸ್ಟ್ ಅಲ್ವಾ. ಇವಾಗ ಮಗು ಮಲಗಿದೆ, ಇನ್ನು ನನಗೆ ಟೀ ರೆಡಿ ಮಾಡಬೇಕು. ಬನ್ನಿ ಹೋಗುವ ಕಿಚನ್ ಕಡೆ. ಈಗ ಮಗುವಿನ ಹಾಲು ರೆಡಿ ಮಾಡಬೇಕು. ಮಾರ್ನಿಂಗ್ ಡ್ಯೂಟಿ ಸ್ಟಾರ್ಟ್ ಆಯಿತು. ಫಸ್ಟ್ ಬೇಬಿ ಹಾಲು ಮತ್ತು ನನ್ನ ಟೀ. ಸೊ ಫಸ್ಟ್ ಡ್ಯೂಟಿ ಹಾಲು ರೆಡಿ ಮಾಡಬೇಕು. ಈಗ ಮದುವೆ ಇದ್ದು ಬರ್ತಾಳ ಅಂತ ಸ್ವಲ್ಪ ಭಯವೂ ಸಹ ಇದೆ ನನಗೆ. ಈಗ ಮಗುವಿನ ಹಾಲು ಉಬ್ಬಿ ಬಂತು, ಇನ್ನೂ ಒಂದು ಕಪ್ಪಿಗೆ ಹಾಕ್ಕೊಳ್ಳುವ. ಈಗ ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಕಾಮ್ ಆಗಿರಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಒಂದು ಸೈಡ್ ಟೀ, ಇನ್ನೊಂದು ಸೈಡ್ ಬೇಬಿ ಮಿಲ್ಕ್. ಈಗ ಟೀ ರೆಡಿ ಮಾಡ್ತಾ ಇದ್ದೀನಿ. ವಿದೌಟ್ ಟೀ ನನಗೆ ಎನರ್ಜಿ ಬರಲ್ಲ. ಹಾಗೆ ಟೀ ಆದಮೇಲೆ ಸ್ವಲ್ಪ ಎನರ್ಜಿ ಎಲ್ಲ ಬರುತ್ತೆ ನನಗೆ. ಟೀ ಇಲ್ಲದ ದಿನ ಎದ್ದು ಬಂದಿರೋ ಮನಸ್ಸು ಎದ್ದ ಹಾಗೆ ಇರಲ್ಲ. ಅದಕ್ಕೆ ಈ ಟೀ ನನ್ನ ಪವರ್ ಬಟನ್ ಅಂತ ಕರಿತೀನಿ. ಈ ಒಂದು ಕಪ್ ಎಷ್ಟು ಮಜಾ ಕೊಡುತ್ತೆ ಗೊತ್ತಾ. ಹೊರಗಡೆ ಕೂತು ಕೈಯಲ್ಲಿ ಟೀ, ಮನಸ್ಸು ಶಾಂತ. ಇದು ನನ್ನ ಫೇವ್ರೆಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಬನ್ನಿ ಟೀ ಕುಡಿಯುತ್ತಾ ಎಂಜಾಯ್ ಮಾಡೋಣ. ಕಪ್ ಖಾಲಿ ಆಯಿತು, ಬಟ್ ಮನಸ್ಸು ತುಂಬ ಪೀಸ್ಫುಲ್ ಆಯಿತು. ಒಂದು ಕಪ್ ಟೀಗೂ ಸ್ಟೋರಿ ಇರುತ್ತೆ. ಇಂದು ಅದು ಮುಗಿಯಿತು, ನಾಳೆ ಮತ್ತೆ ಶುರು ಮಾಡುವ. ಇವತ್ತೇನು ಮಗು ತುಂಬ ನಿದ್ದೆಯಲ್ಲಿದೆ, ಇಷ್ಟರವರೆಗೂ ಹೇಳಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಮನೆಯ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಈಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಇನ್ನು ಮಗು ಎದ್ದೇಳಲಿಲ್ಲ, ಅವಳು ಮಲಗಿದ್ದಾಳೆ. ಆ ಟೈಮಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಮುಗಿಸ್ತೀನಿ ನಾನು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಬೇಕು. ಅವಳು ಮಲಗುವ ಟೈಮ್ ನನಗೆ ತುಂಬ ಒಳ್ಳೆಯ ಕೆಲಸ ಮಾಡುವ ಟೈಮು. ಅವಳು ಎದ್ಮೇಲೆ ಮತ್ತು ಇಲ್ಲಿ ಯುದ್ಧನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅವಳ ಡ್ರಾಮಾ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆನೇ. ಅದಕ್ಕಿಂತ ಮುಂಚೆ ನನ್ನ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನಾನು ಮುಗಿಸ್ತೀನಿ. ಹಾಗೂ ಇವಾಗ ನಾನು ರೈಸ್ ರೊಟ್ಟಿ ರೆಡಿ ಮಾಡ್ತಾ ಇದ್ದೀನಿ. ಮಗು ಇನ್ನೂ ಮಲಗಿದೆ. ಮಗು ಎದ್ದೇಳುವ ಮುಂಚೆ ಬ್ರೇಕ್ಫಾಸ್ಟ್ ಅಂತೂ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ನನಗೆ ನೈಟ್ ಮದ್ರಸದಲ್ಲಿ ಪ್ರೇಯರ್ ಇತ್ತು. ಆಗ ನಮಗೆ ರೈಸ್ ರೊಟ್ಟಿ ಮತ್ತು ಚಿಕನ್ ಸುಕ್ಕ ಸಿಕ್ಕಿದೆ. ಅದರ ಸುಕ್ಕ ಅದನ್ನೇ ನಾನು ಸ್ವಲ್ಪ ಬಿಸಿ ಮಾಡ್ತೀನಿ. ಮತ್ತು ಮಗುವಿಗೆ ಇದು ಆಗಲ್ಲ, ಅವಳಿಗೆ ತುಂಬ ಸ್ಪೈಸಿ ಆಗುತ್ತೆ. ಅದಕ್ಕೋಸ್ಕರ ಅವಳಿಗೆ ನಾನು ಜೀನಿ ರೆಡಿ ಮಾಡುವ ಅಂತ ಇದ್ದೀನಿ. ಈಗ ನಾನು ಜಿನಿ ರೆಡಿ ಮಾಡ್ತಾ ಇದ್ದೀನಿ. ಜಿನಿ ರೆಡಿ ಮಾಡುವಾಗಲೇ ನನ್ನ ಮಗು ಎದ್ದು ಬಂದಿದೆ. ನನ್ನ ಚಿಕ್ಕ ಮೇಡಮ್ ಬಂದು ಕೆಳಗೆ ನಿಂತು ನನ್ನನ್ನು ಕರೀತಾ ಇದ್ದಾಳೆ. ಈಗ ಇಲ್ಲಿ ನೋಡಿ ಡ್ರಾಮಾ ಸ್ಟಾರ್ಟ್ ಮಾಡಿದ್ದಾಳೆ. ಬೆಳಿಗ್ಗೆನೆ ಕೈಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಬಂದಿದ್ದಾಳೆ. ಅದನ್ನೀಗ ತೆಗೀಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ತೆಗೀಲಿಕ್ಕೆ ನಾನು. ಇನ್ನು ನನ್ನ ಕೆಲಸ ಇವತ್ತಿಗೆ ಹೀಗೇ, ಅಂದರೆ ಸರಿಯಾಗಿ ಇನ್ನೂ ಆಗಲ್ಲ. ಇವಳು ಎದ್ದಿದ್ದಾಳಲ್ವ, ಇನ್ನು ಇದೇ ಥರನೇ ನಾನು. ಹಾಗೂ ಮೇಡಮಿಗೆ ಹಸಿವಾಗಿದೆ, ಅದಕ್ಕೆ ಬೇಗನೆ ನಾನು ಜಿನಿ ರೆಡಿ ಮಾಡಿದೆ. ಅದನ್ನು ಸಹ ಬೌಲಿಗೆ ಹಾಕಿ ಕೊಡ್ತಾ ಇದ್ದೀನಿ. ಇನ್ನು ಬನ್ನಿ ನಮ್ಮ ಟಾಸ್ಕ್ ಸ್ಟಾರ್ಟ್ ಮಾಡುವ. ಇನ್ನು ಇದನ್ನು ತಿನ್ನಿಸ್ಲಿಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಡಬೇಕು ಅಂತೆಲ್ಲ ನೀವು ನೋಡಿ. ಹಾಗೆ
ಹಾಗೂ ಒಂದು ಅರ್ಧ ಗಂಟೆ ಆಯಿತು ನಾನು ಒಂದು ತಿನ್ನಿಸ್ಲಿಕ್ಕೆ ಟ್ರೈ ಮಾಡಿದೆ, ಇನ್ನೂ ತಿನ್ನಲಿಲ್ಲ. ಅಂದರೆ ಬ್ರೇಕ್ಫಾಸ್ಟ್ ಸಕ್ಸಸ್ ಇಲ್ಲ, ಅಂದರೆ ವ್ಲಾಗ್ ಸಕ್ಸಸ್ ಆಯಿತು. ಮಗು ಹಾಲು ಕುಡಿಲಿಕ್ಕೆ ಕೇಳಿದ್ಲು, ಹಾಗೆ ಹಾಲು ಕುಡಿಸ್ತಾ ಇದ್ದೀನಿ. ಈಗ ಹಾಲು ಕುಡಿಲಲ್ಲ, ಇನ್ನು ಎನರ್ಜಿ ಬಂತು, ಸ್ವಲ್ಪ ಜಾಲಿ ಆಯಿತು. ಹಾಗೂ ಮಗುವಿನ ಹಿಂದೆ ಓಡಿ ನನ್ನ ಎನರ್ಜಿ ಎಲ್ಲ ಹೋಯಿತು. ಈಗ ನನಗೆ ಎನರ್ಜಿ ಬೇಕಂತಲೇ ಬ್ರೇಕ್ಫಾಸ್ಟ್ ಮಾಡಬೇಕು, ಅದಕ್ಕೆ ನಾನು ಸಹ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಈಗ ಮಗು ಹ್ಯಾಪಿಯಾಗಿದೆ. ಇವತ್ತಿಗೆ ನನ್ನ ಮಾರ್ನಿಂಗ್ ರೂಟೀನ್ ಮುಗಿಯಿತು, ಬ್ಯುಸಿ ಡೇ ಮುಗಿಯಿತು. ಇನ್ನು ಸ್ವಲ್ಪ ನನಗೆ ರೆಸ್ಟ್ ಬೇಕು. ಹಾಗೂ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಪುನಃ ಭೇಟಿಯಾಗೋಣ. ಇಲ್ಲಿ ತನಕ ಬಾಯ್.